ಸ್ವಾಗತಿಸಿ ಚಪ್ಪಾಳೆ ಮಾಡುತ್ತೀನ ಶ್ರೀ ಹೇಮಂತ್ ಮುಂದಾಳಕರ್. Now I am starting with actually a special jury mention in Asian cinema. Usually we give 3 awards only, but this time there is a special mention. The critics, the jury members from across the world, I extend a hearty welcome to all of you. ಎಲ್ಲ ಸಿನಿಮಾ ಸಿಕ್ಕರು ಕನ್ನಡ ಚಲನಚಿತ್ರರಂಗದ ವಿವಿಧ ಕಾರ್ಯಗಳು ಅವನಿಗೆ ಗುಡ್ ಈವ್ನಿಂಗ್. ವೇದಿಕೆಯಲ್ಲಿರುವ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿರುವ ಈ ಚಿತ್ರೋತ್ಸವದ ರಾಯಭಾರಿಯಾಗಿ ಮತ್ತು ಕನ್ನಡದ ಜನಪ್ರಿಯ ಕಾರ್ಯದರ್ಶಿಯಾದ ಮುಖ್ಯಮಂತ್ರಿ ಕಾರ್ಯದರ್ಶಿ ವಾರ್ತಾ ಇಲಾಖೆ ಶ್ರೀ ವಿನೋದ್ ಕುಮಾರ್ ಅವರಿಗೆ ವಾರ್ತಾ ಇಲಾಖೆ extending a very cordial welcome. On behalf of the entire team, we request you kindly to accept a bouquet as a token of love and affection from the entire team. Ladies and gentlemen, let's give a round of applause for Dr. K.V. Trilokchandra. ಬಂಧುಗಳೇ, ಚಿತ್ರೋತ್ಸವದ ವರದಿ ಹಾಗೂ ದೀಪಕರಣ ಪರಿಚಯಕ್ಕಾಗಿ ನಮ್ಮ ಆಹ್ವಾನ ಶ್ರೀ ಎನ್ ವಿದ್ಯಾಶಂಕರ್ ಕಲಾತ್ಮಕ ನಿರ್ದೇಶಕರು. ಎಲ್ಲ ಕಡೆಗೂ ಅವರು ತುಂಬ ಖುಷಿಯಾಗಿ ತುಂಬ ಅದ್ಭುತವಾಗಿ ಚಿತ್ರೋತ್ಸವ ಆಗಿದ್ದು. ಯಾಕೆಂದರೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಸಿನಿಮಾಗಳು ಯಾರು ನೋಡಿದ್ರು ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ರು. ಆ್ಯಂಡ್ ತುಂಬ ಜನ ಫ್ರೆಂಡ್ಸ್ ಕಾಲ್ ಮಾಡಿ ಹೇಳ್ತಾರೆ ಇದ್ರು, ಎಲ್ಲ ಸಿನಿಮಾಗಳನ್ನ ನೋಡೋಕ್ಕಾಗಿಲ್ಲ ಅಂದರು. ಒಂದಿಷ್ಟು ಸ್ನೇಹಿತರಿಂದ ಅವ್ರು ನೋಡಿದ ಸಿನಿಮಾಗಳ ಬಗ್ಗೆ ಕೇಳಿದ್ರು. ಜೊತೆಗೆ ಚಿತ್ರೋತ್ಸವದ ಪುಸ್ತಕದಲ್ಲಿ ಎಲ್ಲ ಸಿನಿಮಾಗಳನ್ನ ಪಾಠಗಳನ್ನ ಓದಿದ್ವಿ. ಸೊ ತುಂಬ ಅದ್ಭುತವಾದ ಸಿನಿಮಾಗಳು, ತುಂಬ ಅದ್ಭುತವಾದ ಚಲನಚಿತ್ರೋತ್ಸವ. ಇದಕ್ಕೆ ಇದನ್ನ ಇಷ್ಟು ಅದ್ಭುತವಾಗಿ ಸಕ್ಸಸ್ ಮಾಡಿರೋದಕ್ಕೆ ನಮ್ಮ ಚಲನಚಿತ್ರ ಅಕಾಡೆಮಿ ಮತ್ತು ಸರ್ಕಾರದವರು ಮತ್ತು ಇದರಿಂದ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಪ್ರತಿ ವರ್ಷ ಇಷ್ಟೇ ಅದ್ಭುತವಾಗಿ ಆಗಲಿ ಚಲನಚಿತ್ರೋತ್ಸವ. ಥ್ಯಾಂಕ್ ಯು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ನನಗೆ ಈ ಥರದ್ದೊಂದು ಗೌರವ ಕೊಟ್ಟಿದ್ದಕ್ಕೆ, ಈಗ ರಾಯಭಾರಿಯಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಾಣಿಜ್ಯ ಮಂಡಳಿ, ಕರ್ನಾಟಕ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸುರೇಶ್ ಅವರೇ, what I am talking for. 3rd of January 2024, the organizing committee of the 15th International Film Festival met the Chief Minister, and we started off. Mr. Dev Pattar is a journalist, Mr. Krishna Pasudev is a filmmaker, Madam Vijayalakshmi Singh is a filmmaker. ಸಾರ್ವಜನಿಕ ಸಂಪರ್ಕ ಇಲಾಖೆ. ಹದಿನೈದನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜೀವಮಾನ ಸಾಧನೆ ಪ್ರಶಸ್ತಿ ಅಭಿನಂದನಾ ಪತ್ರ ಶ್ರೀ ಎಂ.ಎಸ್. ಸತ್ಯು ಅವರಿಗೆ. ಕನ್ನಡ ಚಿತ್ರರಂಗವೇ ಅಲ್ಲದೆ ಭಾರತೀಯ ಚಲನಚಿತ್ರರಂಗದಲ್ಲೂ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿರುವ ಚಿಂತನಶೀಲ ನಿರ್ದೇಶಕ ಶ್ರೀ ಎಂ.ಎಸ್. ಸತ್ಯು. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ನಡೆಸುವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಮಾಡಿದ ಚಿತ್ರರಂಗದ ಸಾಧಕರೊಬ್ಬರಿಗೆ ಪ್ರಶಸ್ತಿ ನೀಡಿ ಗೌರವಿಸುವ ಕೆಲಸವನ್ನು ಮಾಡುತ್ತಿದೆ. ಪ್ರಸ್ತುತ 2024ನೇ ಸಾಲಿನಲ್ಲಿ ನಡೆಯುತ್ತಿರುವ 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗಳ ಮೂಲಕ ಆಯ್ಕೆಯಾಗಿರುವ ಪದ್ಮಶ್ರೀ ಮೈಸೂರು ಶ್ರೀನಿವಾಸ್ ಸತ್ಯು ಅವರಿಗೆ ಕರ್ನಾಟಕ ಸರ್ಕಾರವು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಮೈಸೂರಿನಲ್ಲಿ 1930 ಜುಲೈ 6ರಂದು ಜನಿಸಿದ ಮೈಸೂರು ಶ್ರೀನಿವಾಸ್ ಸತ್ಯು ಅವರಿಗೆ ಚಿಕ್ಕಂದಿನಿಂದಲೂ ರಂಗಭೂಮಿಯ ಕಡೆ ಒಲವು. ರಂಗಭೂಮಿಯ ಡಿಸೈನರ್, ಕಲಾ ನಿರ್ದೇಶಕ, ರಂಗಭೂಮಿಯಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲ ಶ್ರಮಿಸಿರುವ ಎಂ.ಎಸ್. ಸತ್ಯು ಹಿಂದೂಸ್ತಾನಿ ಥಿಯೇಟರ್, ತನ್ವೀರ್ ಅವರ ಥಿಯೇಟರ್ ಹಾಗೂ ದೆಹಲಿಯ ಕನ್ನಡ ಭಾರತಿ ಮತ್ತು ಇತರ ತಂಡಗಳಲ್ಲಿ ರಂಗಭೂಮಿಯ ಡಿಸೈನರ್ ಹಾಗೂ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. 1952ರಲ್ಲಿ ಚೇತನ್ ಆನಂದ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ ಎಂ.ಎಸ್.
ಚೇತನ್ ಆನಂದ್ ಅವರು ನಿರ್ದೇಶಿಸಿದ ಹಕೀಕತ್ ಚಲನಚಿತ್ರದ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಇದು ಅವರ ವೃತ್ತಿಗೆ ಹೊಸ ತಿರುವು ನೀಡಿತು. ಈ ಚಿತ್ರದ ಕಲಾ ನಿರ್ದೇಶನಕ್ಕಾಗಿ MS ಸತ್ಯು ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಲಭಿಸಿದೆ. 15 ಸಾಕ್ಷ್ಯಚಿತ್ರಗಳು, 8 ಕಥಾಚಿತ್ರಗಳನ್ನು ನಿರ್ದೇಶಿಸಿರುವ MS ಸತ್ಯು ಕನ್ನಡ, ಹಿಂದಿ ಹಾಗೂ ಉರ್ದು ಭಾಷೆಗಳಲ್ಲಿ ಚಲನಚಿತ್ರಗಳನ್ನು ನಿರ್ಮಿಸಿರುವುದು ಅವರ ವೈಶಿಷ್ಟ್ಯವೇ ಆಗಿದೆ. 1974ರಲ್ಲಿ ಅವರು ನಿರ್ದೇಶಿಸಿದ ಭಾರತದ ವಿಭಜನೆ ಕಾಲದ ಕಥಾಹಂದರವುಳ್ಳ ಗರಂ ಹವಾ MS ಸತ್ಯು ಅವರನ್ನು ಶ್ರೇಷ್ಠ ನಿರ್ದೇಶಕರ ಸ್ಥಾನದಲ್ಲಿ ಇರಿಸಿದರು. ಈ ಚಿತ್ರಕ್ಕೆ 1974ರಲ್ಲಿ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಭಾವೈಕ್ಯತೆ ಅತ್ಯುತ್ತಮ ಕಥಾಚಿತ್ರಕ್ಕೆ ನೀಡಿರುವ ನರ್ಗೀಸ್ ದತ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಲ್ಲದೆ ಗರಂ ಹವಾ ವಿಶ್ವದ ಪ್ರತಿಷ್ಠಿತ ಕಾನ್ ಚಲನಚಿತ್ರೋತ್ಸವದ ಸ್ಪರ್ಧಾತ್ಮಕ ವಿಭಾಗದಲ್ಲಿಯೂ ಕೂಡ ಇತ್ತು. ಸಾಂಪ್ರದಾಯಿಕ ನಿರೂಪಣಾ ಮಾರ್ಗವನ್ನು ಬಿಟ್ಟು ತಾತ್ವಿಕ ನೆಲೆಗಟ್ಟಿನ ವಸ್ತುನಿಷ್ಠ ನಿರೂಪಣೆಗೆ ಹೆಸರಾದವರು MS ಸತ್ಯು. ಏಕ್ ಥಾ ಚೋಟು, ಏಕ್ ಥಾ ಮೋಟು, ಗರಂ ಹವಾ, ಚಿತೆಗೂ ಚಿಂತೆ, ಕನ್ನೇಶ್ವರ ರಾಮ, ಕಹಾ ಕಹಾ ಸೆ ಗುಜರ್ ಗಯಾ, ಬರಾತ್, ಈ ಜೋಡು, ಸೂಟ್, ಗಳಿಗೆ ಇವರು ನಿರ್ದೇಶಿಸಿದ ಚಲನಚಿತ್ರಗಳು. ಕಾಕನಕೋಟೆ ಚಲನಚಿತ್ರದ ಕಲಾ ನಿರ್ದೇಶಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಬರ ಚಿತ್ರದ ನಿರ್ದೇಶನಕ್ಕಾಗಿ ಸತ್ಯು ಅವರು 1981 ಹಾಗೂ 82ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಚಲನಚಿತ್ರ ಪಡೆದಿದ್ದಾರೆ. ರಂಗಭೂಮಿ ಹಾಗೂ ಚಲನಚಿತ್ರ ರಂಗಕ್ಕೆ MS ಸತ್ಯು ಅವರು ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರವು 1975ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಹಿರಿಯ ನಿರ್ದೇಶಕರಾದ MS ಸತ್ಯು ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿರುವ ಈ ಗಳಿಗೆಯು ನಮ್ಮೆಲ್ಲರಲ್ಲಿಯೂ ಹೆಮ್ಮೆಯನ್ನು ಮೂಡಿಸಿದೆ. ಪ್ರಶಸ್ತಿಯು ಶಾಲು, ಫಲಕ ಹಾಗೂ 10 ಲಕ್ಷ ರೂಪಾಯಿಗಳ ಗೌರವವನ್ನು ಹೊಂದಿದೆ. MS ಸತ್ಯು ಅವರಿಗೆ ಕನ್ನಡ ಚಿತ್ರರಂಗದ ಹೆಮ್ಮೆ ಶ್ರೀಮತಿ ಉಮಾಶ್ರೀ ಅವರು ಜೀವಮಾನ ಸಾಧನೆ ಪ್ರಶಸ್ತಿ ಮಾಡುವಂತಹ ಈ ಹೊತ್ತಿಗೆ ಜೊತೆಯಾಗಬೇಕಾಗಿ ಮಾಡಲು Ladies and gentlemen, Sri MS Satyu, the living legend. Let's give a huge round of applause. He has contributed immensely to the growth of the film industry, not just in our country but in the entire world. The entire world moved and looked towards India to the great efforts of stalwarts like MS Satyu. And today, on the August occasion of this valedictory ceremony, he is being presented a Lifetime Achievement Award. Indeed, a great achievement. ಈ ಮಣ್ಣಿನ ಪ್ರತಿಭೆ ಮನೆ ಮಾತಾಗುವ ಹಾಗೆ ಭಾರತದ ತುಂಬೆಲ್ಲ ಹೆಸರುವಾಸಿಯಾಗಿದ್ದು ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿರುವಂತಹ ಅನೇಕ ಚಿತ್ರ ನಿರ್ಮಾಪಕರ ನಿರ್ದೇಶಕರ ಮನಸ್ಸುಗಳಲ್ಲಿ ಮನೆ ಮಾಡಿರುವಂತಹ ಅವರ ಸಾಧನೆಯಿಂದ ಸಾಂಪ್ರದಾಯಿಕ ನಿರೂಪಣ ಮಾರ್ಗವನ್ನು ಬಿಟ್ಟು We request you to kindly come for a picture. It's a request of the media. So put your hands together for ಸಾಂಪ್ರದಾಯಿಕ ನಿರೂಪಣ ಮಾರ್ಗವನ್ನು ಬಿಟ್ಟು ತಾಂತ್ರಿಕ ನೆಲೆಗಟ್ಟಿನ ವಸ್ತುನಿಷ್ಠ ನಿರೂಪಣೆಗೆ ಹೆಸರಾದಂತವರು ಪದ್ಮಶ್ರೀ MS ಸತ್ಯು ಅವರನ್ನು ಸನ್ಮಾನಿಸುವಂತಹ ಅವರ ಸಾಧನೆಗೆ ಮನ್ನಣೆ ನೀಡುವಂತಹ ಈ ಹೆಮ್ಮೆಗೆ ನಾವೆಲ್ಲರೂ ಒಟ್ಟಾಗಿರುವಂಥದ್ದು ಇಡೀ ನಾಡಿಗೆ ಅತ್ಯಂತ ಸಂತಸದ ಹೆಮ್ಮೆಯ ವಿಷಯ. In addition to the feature films, documentaries, art films, you name it, the entire gamut of filmmaking has been an integral part of the MS Satyu. So ladies and gentlemen, let's once again, without any hesitation, give a huge round of applause. No restrictions for clapping. Indeed, a great achievement, the Lifetime Achievement Award, the MS Satyu.
ವಯಸ್ಸಿನಲ್ಲಿ ಇಂಥ ಒಂದು ಪ್ರಮಾಣ, ಇಂಥ ಒಂದು ಗೌರವ ಕರ್ನಾಟಕ ಸರ್ಕಾರ ನೀಡಿದೆ. ಅದಕ್ಕೆ ನಾನು ಬಹಳ ಆಭಾರಿ. ಕನ್ನಡ ಸಿನಿಮಾ ಒಂದು ರೀತಿಯಲ್ಲಿ ಶ್ರೀವಾದದ್ದು ಸೈಲೆಂಟ್ ಸಿನಿಮಾ. ಗುಡಿಗರಣ್ಣನವರು ಮೈ ಫಸ್ಟ್ ಒಂದು ಫಿಲ್ಮ್, ಸೈಲೆಂಟ್ ಫಿಲ್ಮ್ ಅದು Thank you, sir, for accepting the honor. We are all indeed privileged to honor you on behalf of the entire movie fraternity of the world. ಜೀವಮಾನ ಸಾಧನೆಗಾಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ಅವರ ವ್ಯಕ್ತಿತ್ವದಲ್ಲಿರುವಂತಹ ವಿನಯ ನಮಗೆ ಎದ್ದು ಕಾಣಿಸ್ತಾ ಇದೆ. ಇಂತಹ ಅಪ್ರತಿಮ ಸಾಧಕರನ್ನ ಪಡೆದಂತಹ ಈ ನಾಡು, ಈ ನಾಡಿನ ಜನ ಧನ್ಯತಾ ಭಾವದಿಂದ ಬೀಗ್ತಾ ಇರುವಂಥದ್ದನ್ನ ನಾವೆಲ್ಲರೂ ಕೂಡ ಕಾಣಬಹುದಾಗಿದೆ. ಆ ಚೈತನ್ಯ, ಸಾಧನೆ ಮಾಡುವಂತಹ ಮನಸ್ಥಿತಿ ಕೂಡ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ. ಅವರ ಸಾಧನಾ ಶಕ್ತಿಗೆ, ಸಂಯಮಕ್ಕೆ ನಮ್ಮದೊಂದು ಚಪ್ಪಾಳೆಯ ಗೌರವ ಬರ್ತದೆ. Congratulations to ಧನಂಜಯ. ಅವರ ಮೇಲೆ ಮಾತುಗಳನ್ನು ಆಡಬೇಕಾಗಿ ವಿನಂತಿ. ನಿಮ್ಮ ಧ್ವನಿ ಹೇಗೆ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ, ಈ ವಿಧಾನಸೌಧ ಅಡಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗ ನಾವೆಲ್ಲ ಬಂದು ಸಂಭ್ರಮಿಸಿ ನೀಡಿತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣಕರ್ತರನ್ನ ನೆನೆಸಬೇಕಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಚಿತ್ರರಂಗ ಅಂದರೆ ಗ್ಲಾಮರ್, ದಟ್ ಈಸ್ ಡಾಕ್ಟರ್ ವಿಷ್ಣುವರ್ಧನ್. ಧೈರ್ಯ ಡಾಕ್ಟರ್ ಇವತ್ತಿನ ದಿನ ಇಷ್ಟು ಸಂಭ್ರಮ, ಇಷ್ಟೆಲ್ಲ ನಮ್ಮ ಕನ್ನಡ ಚಿತ್ರರಂಗ ಇಲ್ಲಿ ಕೂತ್ಕೊಂಡು ಇಲ್ಲಿ ಕನ್ನಡದವರು ನಾವುಗಳು ಊಟ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಎಲ್ಲರಿಗೂ ಮುಖ್ಯ ಕಾರಣರಾದಂಥ ಶಂಕರ್ ಎಲ್ಲಿಯೂ ಸಾಧನೆ 35 ವರ್ಷಗಳಿಂದ ಈ ಚಿತ್ರರಂಗಕ್ಕೆ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಸುಮಾರು ಗಣ್ಯರು ಬಂದವರು ಗೌರವ ಸಾರಿಲ್ಲ. ನಮ್ಮ ಚಿತ್ರರಂಗದಲ್ಲಿ ಈ ಜೀಸಸ್ಗೆ ಮೊರೆ ಮಾಡೋರಿಗೆ ಒಂದೇ ಕಡೆ ಇಟ್ಟರು ಅವರ ಸಾಧನೆ ನಮ್ಮ ಚಿತ್ರರಂಗಕ್ಕೆ ಅವರ ಕೊಡುಗೆ ನಿಜವಾದ ಅವರೆಲ್ಲ ಬಂದರೆ ನನಗೆ ಬಹಳ ಸಂತೋಷ ಸರ್. ನಿಜವಾಗಿ ನಿನ್ನೆ ತಾನೇ ನಾನು ಚಾರ್ಜ್ ತಗೊಂಡೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ, ಅಕಾಡೆಮಿ ಅಧ್ಯಕ್ಷರಾಗಿ. ವಾಣಿಜ್ಯ ಮಂಡಳಿ ಅದು ವಾಣಿಜ್ಯ ಮಂಡಳಿ ಒಂದೇ ಗೊತ್ತಿರಲಿಲ್ಲ ನನಗೆ. ಅಕಾಡೆಮಿ ಇದೆ ಅಂತ ನೆನ್ನೆ ನೋಡಲೇ ಬರೋದು ಇಬ್ಬರು ಬೆಳೆದಿದ್ದೇನೆ. ಬರಲ್ಲ ಗಾಡಿಯಲ್ಲಿ ಜೋಡಿಸ್ಬಿಡು. ಸ್ವೀಕಾರ ಮಾಡಿದೆ. ನೀವೇ ಒಂದು ಅದೇ ವಿಷಯ ಇರಲಿ ಅಂತ ನನ್ನ ಗುರುತಿಸಿ ನಮ್ಮ ಸಾಗರರು ಈ ನಮ್ಮ ಚಿತ್ರರಂಗದ ಕೆಲಸಕ್ಕೆ ಬಿಟ್ಟಿದ್ದಾರೆ. ತಾಯಿ ಸೆರಗನ್ನ ಮಗು ಹೇಗೆ ಇಲ್ಲಿ ಇಟ್ಕೊಂಡು ಓಡಾಡ್ತಿರುತ್ತೋ ಆ ಥರ ನಮ್ಮ ಮುಖ್ಯಮಂತ್ರಿಗಳ ಹಾಗೂ ಶಿವಕುಮಾರ್ ಸಾಹೇಬರ ಸೆರಗನ್ನ ಇಟ್ಕೊಂಡು ಅಂದರೆ ಹಿಂದೆ
ಮಗು ಹಿಡ್ಕೊಂಡು ನಮ್ಮ ಕುರಿತು ತೋರಿಸಬೇಕು ಚಿತ್ರರಂಗ ಆಗಬೇಕಾದ್ರೆ ಎಲ್ಲ ಕೆಲಸಗಳನ್ನ ನನಗೆ ಸಿಕ್ಕಿರುವಂಥ ಅವಧಿಯಲ್ಲಿ ಆದಷ್ಟು ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನನ್ನ ಈ ಪುಟ್ಟ ಭಾಷಣ ನಾನು ಮುಗಿಸ್ತೇನೆ. ನಮಸ್ಕಾರ. ಸತೀಶ್ ಸರ್ನ ನನ್ನ ಮನೆಗೆ ಹೋಗಿ ಕರ್ಕೊಂಡೆ ನಾನು ಅಂತ ದೊಡ್ಡವರು ನಮ್ಮ ಇಲ್ಲಿಗೆ ಬಂದು ನಮ್ಮ ಮಾತಿಗೆ ಹೋಗೋದು ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಸತೀಶ್ ಸರ್, ನಿಮ್ಮ ಮನೆಗೆ ಬಂದರೆ ನಿನ್ನೆ ನಾನು ನಿಮ್ಮನ್ನು ಮಾತಾಡಿಸಿ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸಿನಿಮಾದವರು, ಮುಖ್ಯವಾಗಿ ನಮ್ಮ ನಿರ್ಮಾಪಕರು, ನಿರ್ದೇಶಕರು, ನಮ್ಮ ಹೊರಗಡೆ ದೇಶದಿಂದ ಬಂದಂಥ ಜೂರಿಗಳು, ಸ್ಟೇಟಲ್ಲಿ ಇರುವಂಥ ಎಲ್ಲ ಜೂರಿಗಳು, ನಮ್ಮ ಕರ್ನಾಟಕ ಜೂರಿಗೆ ಎಲ್ಲರೂ ಹೊಂದಿಸ್ತಾರೆ. ಬರುವ ವರ್ಷ ಕೂಡ ಇದಕ್ಕಿಂತ ಸಂಭ್ರಮವಾಗಿ ಮಾಡ್ತಾರೆ ಅಂತ ಹೇಳಿಲ್ಲ ಸರ್. ನಿಮ್ಮ ಸಪೋರ್ಟ್ ಎಲ್ಲರೂ ಹೀಗೆ ಇದೆ. ಬೇರೆ ಲೆವೆಲಲ್ಲಿ ಇದನ್ನು ಮತ್ತೆ ನಾವು ಬೇರೆಗಳಲ್ಲಿ ನಾವು ಒಳ್ಳೆ ಲೆವೆಲಲ್ಲಿ ಹೋಗೋದಿದ್ದಾರೆ, ಚೆನ್ನಾಗಿ ಮಾಡೋಣ ಇನ್ನು ಅಂತ ಹೇಳಿ ನಮ್ಮ we presented this 15th Bangalore International Film Festival to the world. We are very much thankful on behalf of Karnataka, on behalf of the government, on behalf of the department, Mother Department for this particular festival. Department for Information and Publicity. I thank you, Honorable Chief Minister, as well as Shri D.K. Shivkumar, Honorable Deputy Chief Minister, and the Government of Karnataka for this extraordinary support